ಪಾಕಿಸ್ತಾನದ ರೇಂಜರ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಬಿಎಸ್ಎಫ್ ಪಡೆ. ರಾಜಸ್ಥಾನದ ಗಡಿಯಲ್ಲಿ ಪಾಕ್ ಸೈನಿಕನನ್ನ ಬಂಧನ ಮಾಡಲಾಗಿದೆ. ರಾಜಸ್ಥಾನದ ಗಂಗಾನಗರದಲ್ಲಿ ಈಗ ಸೆರೆಯಾಗಿದ್ದಾನೆ ಪಾಕ್ ಸೈನಿಕ. ಪಾಕಿಸ್ತಾನದ ರೇಂಜರ್ ಅನ್ನ ವಶಕ್ಕೆ ಪಡೆದಿದೆ ಬಿಎಸ್ಎಫ್ ಪಡೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ನಮ್ಮ ಭಾರತದ ಪಡೆ ಈಗ ರಾಜಸ್ಥಾನದ ಗಡಿಯಲ್ಲಿ ಪಾಕ್ ಸೈನಿಕನನ್ನ ಬಂಧನ ಮಾಡಲಾಗಿದೆ. ರಾಜಸ್ಥಾನದ ಗಂಗಾ ನಗರದಲ್ಲಿ ಈತನನ್ನ ಸೆರೆ ಹಿಡಿಯಲಾಗಿದೆ. ಈತ ಬೇಹುಗಾರಿಕೆ ಮಾಡ್ತಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಗುಪ್ತಚರ ಕೆಲಸಗಳನ್ನು ಮಾಡೋದು, ಇನ್ನು ಗಡಿಯನ್ನ ದಾಟುವುದಕ್ಕೆ ಯತ್ನಿಸಿದಂತ ಹೊತ್ತಲ್ಲೇ ಪಾಕ್ ಸೈನಿಕನನ್ನ ಬಂಧನ ಮಾಡಲಾಗಿದೆ. ರಾಜಸ್ಥಾನ ಭಾಗದಲ್ಲಿ ಪಾಕಿಸ್ತಾನ ಮತ್ತು ಭಾರತದ ಗಡಿ ಇದೆ. ಒಂದೇ ರೀತಿಯಾದಂತಹ ಗಡಿ ಭಾಗದ ರಾಜ್ಯ ಅದು. ಆದರೆ ಈ ಹೊತ್ತಿನಲ್ಲಿ ಇಲ್ಲಿ ಗಂಗಾನಗರಲ್ಲಿ ಪಾಕಿಸ್ತಾನದ ಸೈನಿಕ, ಅಲ್ಲಿನ ರೇಂಜರ್ ಗಡಿಯನ್ನ ದಾಟುವುದಕ್ಕೆ ಯತ್ನಿಸಿದಂತ ಹೊತ್ತಿನಲ್ಲಿ ಪಾಕಿಸ್ತಾನದ ರೇಂಜರ್ ಅನ್ನ ಬಿಎಸ್ಎಫ್ ಪಡೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆ ಭಾಗದಲ್ಲಿ ರಕ್ಷಣೆ ಕೆಲಸವನ್ನ ಮಾಡುತ್ತೆ ಗಡಿಯಲ್ಲಿ. ಇಂಥ ಹೊತ್ತಿನಲ್ಲಿ ಗಡಿಯನ್ನ ದಾಟುವುದಕ್ಕೆ ಮುಂದಾದಂತ ಪಾಕಿಸ್ತಾನದ ಸೈನಿಕನನ್ನ ಬಂಧನ ಮಾಡುವಂತ ಪ್ರಕ್ರಿಯೆ ಆಗಿದೆ. ಈಗ ರಾಜಸ್ಥಾನದ ಗಂಗಾನಗರದಲ್ಲಿ ಆಗಿರೋದು. ಈ ಸೈನಿಕನಿಂದ ಬೇಹುಗಾರಿಕೆಯ ಶಂಕೆ ವ್ಯಕ್ತವಾಗ್ತಿದೆ. ಒಂದು ಕಡೆ ಎರಡೂ ದೇಶಗಳ ನಡುವೆ ಈಗ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಯಾವ ಹೊತ್ತಿನಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಇಂಥ ಹೊತ್ತಲ್ಲಿ ರಾಜಸ್ಥಾನದ ಗಂಗಾನಗರದ ಪ್ರದೇಶದಲ್ಲಿ ನಮ್ಮ ಗಡಿಯನ್ನ ದಾಟೋದಕ್ಕೂ ಮುಂದಾಗಿದ್ದಾನೆ ಪಾಕಿಸ್ತಾನದ ಸೈನಿಕ. ಈತನನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಗಿದೆ. ಆತ ಯಾಕೆ ಬಂದಿದ್ದಾನೆ, ಸದ್ಯ ಅನುಮಾನಗಳು ಮೂಡ್ತಾ ಇರೋದು. ಆತ ಬೇಹುಗಾರಿಕೆಯನ್ನ ಮಾಡ್ತಿದ್ದ, ಗುಪ್ತಚರ ಕೆಲಸ ಮಾಡ್ತಿದ್ದ, ಸ್ಪೈ ರೀತಿಯಾಗಿ ಇನ್ಫಾರ್ಮೇಶನ್ ಅನ್ನ ಕಲೆ ಹಾಕುವಂತ ಕೆಲಸ ಮಾಡ್ತಾ ಇದ್ದ ಅನ್ನುವಂತ ಶಂಕೆಗಳು ವ್ಯಕ್ತವಾಗ್ತಿದೆ. ಈ ನಿಟ್ಟಿನಲ್ಲಿ ಆತನನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಆಗಿದೆ. ಗಡಿಯಲ್ಲಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಂಬಂಧಗಳಿಗೆ ಎಳ್ಳು ನೀರು ಬಿಡುವಂತ ಕೆಲಸ ಭಾರತದಿಂದ ಸಾಗ್ತಿದೆ.